ನಾನ್ ಮಾಡ್ತೀನಿ ಗೇಲಿ ತೋರಿಸ್ತೀನಿ ರಾಜಕೀಯ ಗಲಿಬಿಲಿ. ನೀನ್ ಹಿಂಗೆ ತಕತೆ ಅಂತ ಕುಣ್ಬಿಟ್ರೆ 18 ವರ್ಷದ ಹುಡುಗಿ ಆಗಲ್ಲ. ಅಯ್ಯೋ ಸ್ಟಾರ್ಟ್ ಮಾಡ್ಲಾ, ಮೊದ್ಲು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಲಾ. ಓಹೋ, ನೀನು ಏನು ಕ್ಯಾಮ್ರಾಮೇನು ಆನ್ ಮಾಡಿದ ತಕ್ಷಣ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಕ್ಕೆ ನಿಂತ್ಕೋ. ರಾಜಕೀಯ ಸುದ್ದಿಗೆ ಹಾಸ್ಯದ ಡಿಚ್ಚಿ ಕೊಡುವ ಕಾರ್ಯಕ್ರಮ ಗಿಲಿಗಿಲಿ ಪಾಲಿಟಿಕ್ಸ್ಗೆ ಬರ್ಬೇಕು. ವೆಲ್ಕಮ್. ಇವಳು ಇಂಗ್ಲಿಷು ಅಳ್ತಾ ಇದೀಯಾ? ಆಂಬುಲೆನ್ಸ್ ಬಡ್ಕತಾ ಇದೆಯಾ? ಯಾಕೆ ಹಿಂಗ್ ಬಡ್ಕತಾ ಇದೆಯಾ? ಯಾಕೆ ಅಂತ ಹೇಳಲ್ಲ ಮಗನೇ. ರಾಮಯ್ಯನವರು ಬಕ್ರೀದ್ ಹಬ್ಬದ ದಿವಸ ಒಳ್ಳೆ ಕುರಿ ಮರಿ ಇಲ್ದ ಗೊಟ್ಟಬಿಟ್ರಲ್ಲಪ್ಪ. ಅಳ್ಬೇಡ, ಸುಮ್ಮನೆ ಕುತ್ಕೋ. ಈಗೇನು ಅವ್ರು ಯಾಕೆ ಹೋದ್ರು ಮನೆಗೆ, ಯಾಕೆ ಕೇಳಿದ್ರು ಅಂತೆಲ್ಲ ಕೇಳ್ಬೇಕಾ? ಅವ್ರನ್ನೇ ಕರೆದು ಬಿಡ್ತೀನಿ, ಅವ್ರ ಹತ್ರ ನೀನು ಗೋಳಾಟವಾಗ ಕೇಳ್ಕೊ. ಕರ್ಸಪ್ಪ. ರಾಮಯ್ಯನವ್ರೇ, ಬೆಟ್ಟದಂತ ಮನಸ್ಸು ಕರಗಿತು. ಅಲ್ಲ ಸರ್, ಇಂಥ ಸಿಚುವೇಶನ್ ಅಲ್ವೇ ಅಂತ ವಿಷಯ ಹುಡ್ಕ ಬರ್ತಾ ಇದ್ದೀರಿ? ಏಯ್ ಅಲ್ಲ. ಒಡೆರಿ ಕಪಾಲ್ಗೆ ಅಂತ ಇನ್ ಮುಂದೆ ಒಡೆಯಲ್ಲ. ಮತ್ತೆ ಹೊಡೆದೇ ಬಿಟ್ರಿ? ಏಯ್ ಯಾರ ನಿಮ್ಮನ್ನ ಕಳ್ಸದ್ದು? ಸುಮ್ಮನೆ ಕೂತ್ಕೊಳ್ಳಕ್ಕಾಗೋದಿಲ್ವ ನೀವು ಅಂತ ನಾನು ಬೈಯಲ್ಲ. ಬೈತಾ ಇದೀರಿ? ಏಯ್ ಯಾರಯ್ಯ ನೀನು ಅಂತ ನಾನು ಕೇಳಲ್ಲ. ಹೊಡೆಯಲ್ಲ, ಬೈಯಲ್ಲ, ಕೇಳಲ್ಲ ಅಂತ ಎಲ್ಲ ಕೇಳ್ತೀನಿ. ಯಾವನವನು ಕಳ್ಸಾಚೆಗೆ ಅಂತ ನಾನು ಹೇಳಲ್ಲ. ಈ ಸಿಚುಯೇಷನ್ಲಿ ನಾನೇನಪ್ಪ ಅಂದ್ರೆ, ನಾನು ಸಂತೋಷ ಆದಾಗ್ಲೂ ವಿಷಲ್ ಹೋಗ್ತೀನಿ, ಗದ್ಗಿದ್ದ ಸನ್ನಿವೇಶ ಬಂದರೂ ವಿಷಲ್ ಹಾಕ್ತೀನಿ. ನಾನು ಯಾವತ್ತಿದ್ರೂ ತೆರೆದ ಪುಸ್ತಕ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಮೈ ಪ್ರಾಬ್ಲಮ್ ಇಸ್ ನೈ ಅಜ್ಜಿ ಪ್ರಾಬ್ಲಮ್ಸ್. ಹೇಳಿ. ಏನಮ್ಮ? ಅಲ್ಲ ಕಂದ್ರಾಮಯ್ಯನವ್ರ 5 ವರ್ಷ ನೀವು ಸಿಎಂ ಆಗಿರ್ಲಿ ಅಂದ್ಬಿಟ್ಟು ನಾವು ಓಟ್ ಹಾಕ್ಬಿಟ್ಟು ಗೆಲ್ಸ್ಬಿಟ್ರೆ 3 ವರ್ಷಕ್ಕೆ ಬಕ್ರಿ ದಿನನೇ ಒಳ್ಳೆ ಕುರಿ ಇಲ್ದಂಗೆ ಇಲ್ದುಟ್ಟು ಹೊಂಟೋಗ್ಬಿಟ್ರಲ್ಲ. ಯಾರನ್ನ ಕೇಳಿ ರಾಜೀನಾಮೆ ಕೊಟ್ರಿ ನೀವು ಅಂತ? ಹೌದು, ಯಾರನ್ನ ಕೇಳಿ ರಾಜೀನಾಮೆ ಕೊಟ್ರಿ? ಯಾರನ್ನ ಕೇಳಿ ಇಳಿದ್ಬಿಟ್ಟು ಹೋದ್ರಿ? ನಾನು ಬೈಯಲ್ಲ, ಹೊಡಿಯಲ್ಲ, ಅದಕ್ಕೆ ಕೇಳ್ತಾ ಇರೋದು ನಾವು. ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಗೆ ಹೈಕಮಾಂಡ್ ಹೇಳ್ತು ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಕೊಟ್ಟಿದ್ದೀರಿ ಅಷ್ಟೇ. ರಾಮಯ್ಯನವ್ರೆ, ನೀವೇನೋ ಬಕ್ರೀದ್ ಹಬ್ಬದ ದಿವಸ ಟಾಗ್ರಿಲ್ದು ಅಂತ ಆಗಿದ್ದಂಗೆ ಹೊಂಟೋಗ್ಬಿಟ್ರಿ. ಈಗ ನನ್ನ ಅಂದವಾದ ಮುಖವನ್ನ ನಾನು ಮೇಂಟೈನ್ ಮಾಡೋದೇ ಹೇಗೆ ರಾಮಯ್ಯನವ್ರೆ? ನಾನು ರಾಜೀನಾಮೆ ಕೊಟ್ಟು ಇಳಿಯೋದಕ್ಕೂ ನಿನ್ನ ಮುಖದ ಅಂದಕ್ಕೂ ಏನ್ ಸಮಾಚಾರ? ಅಯ್ಯೋ, ಅವಳ ಮುಖದ ಅಂದಕ್ಕೆ ನೀವೇ ಕಾರಣ. ತಿಂಗಳು 2,000 ರೂಪಾಯಿ ಕೊಡ್ತಿದ್ರಲ್ಲ, ಅದ್ರಲ್ಲಿ ಮೇಂಟೈನ್ ಮಾಡ್ತಿದ್ರು. ಈಗ ಜನಗಳೆಲ್ಲ ಏನ್ ಕೇಳ್ತಾರ ಗೊತ್ತಾ? ಏನ್ ಕೇಳ್ತಾವ್ರೆ? ತಿಂಗಳಿಗೆ 2,000 ಕೊಡೋರು ಯಾರು ಅಣ್ಣ, ಯಾರು ಅಣ್ಣ? ಬಸ್ಸು ಬಿಡೋರು ಯಾರು ಅಣ್ಣ, ಯಾರು ಅಣ್ಣ? ಭಾಗ್ಯ ಜೊತೆ ಕರೆಂಟ್ ಕೊಡೋರು ಯಾರು ಅಣ್ಣ, ಯಾರು ಅಣ್ಣ, ಯಾರು ಅಣ್ಣ, ಯಾರು ಅಣ್ಣ ಹೇಳ್ತಾವ್ರೆ. ಅವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಆದ್ರೆ 2 ವರ್ಷಗಳ ಕಾಲ ನಾನು ಶಾಸಕನಾಗಿರ್ತೀನಿ. ಆದ್ರೆ ನಮ್ಮ ಗ್ಯಾರಂಟಿ ಇದ್ದೇ ಇರ್ತದೆ. ಗ್ಯಾರಂಟಿಯಾಗಿ ಇರ್ತದೆ. ಗ್ಯಾರಂಟಿ ಇರುತ್ತೆ ಅಂತೆ. ಗ್ಯಾರಂಟಿಗೆ ಇರುತ್ತೆ. ನಾವು ನುಡಿದಂತೆ ನಡೆದಿದ್ದೇವೆ. 3 ವರ್ಷಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅಂದ್ರು ನಾನು ನುಡಿದಂತೆ ನಡೆದಿದ್ದೇನೆ, ನುಡಿದಂತೆ ರಾಜೀನಾಮೆ ಕೊಟ್ಟಿದ್ದೇನೆ, ನುಡಿದಂತೆ ಬಂದಿದ್ದೇನೆ. ಆದ್ರಿಂದ ನಿಮ್ಗೆ 2,000 ರೂಪಾಯಿ ಕರೆಂಟು, 3,000 ಎಲ್ಲವನ್ನು ಕೂಡ ಕೊಡ್ತಾರೆ. ಯಾರು? ಅವರೇ. ಯಾರು? ಬಂಡೆಯಣ್ಣ, ಬಂಡೆಯಣ್ಣ, ಬಂಡೆಯಣ್ಣ. ಫ್ರೀ ಬಸ್ ಅದನ್ನ ಕಂಟಿನ್ಯೂ ಮಾಡೋದು ಯಾರು? ಯಾರು? ಬಂಡೆಯಣ್ಣ, ಬಂಡೆಯಣ್ಣ, ಬಂಡೆಯಣ್ಣ. ಕರೆಂಟ್ ಫ್ರೀ ಕೊಡೋದು ಇನ್ನು ಮುಂದೆ ಯಾರು? ಬಂಡೆಯಣ್ಣ, ಬಂಡೆಯಣ್ಣ, ಬಂಡೆಯಣ್ಣ. ಈಗ ನೋಡ್ರಪ್ಪ, ಇನ್ ಮುಂದೆ ಅವ್ರು ಬಂದ್ರೆ ಬಂಡೆಯವ್ರು ಕೊಡ್ತಾರೆ, ಚಂಡೆಯವ್ರು ಬಂದ್ರೆ ಚಂಡೆಯವ್ರು ಕೊಡ್ತಾರೆ. ಒಟ್ನಲ್ಲಿ ಯಾರು ಬಂದ್ರು ಇನ್ನು 5 ವರ್ಷ ಅಂದ್ರೆ ಉಳಿದ 2 ವರ್ಷಗಳ ಕಾಲ ನಮ್ಮ ಕೈ ಪಕ್ಷದ ಗ್ಯಾರಂಟಿ ಇದ್ದೇ ಇರುತ್ತೆ. ಕೊಡ್ತೇವೆ. ಇನ್ನು 2028ಕ್ಕೂ ನಮ್ಮ ಕೈ ಪಕ್ಷನೇ ಬರ್ತದೆ. ಆಗ ನೀವು ಸೇಮ್ ಆಯ್ತೀರಾ? ಆವಾಗಲೂ ಕೂಡ 2028ಕ್ಕೆ ನಾನೇ ಸಿಎಂ ಅಂತ ಅನೌನ್ಸ್ ಮಾಡಕ್ಕಾಗಲ್ಲ.
ಏನಿದ್ರು ಹೈಕಮಾಂಡ್ ತೀರ್ಮಾನ. ಅವತ್ತು ಬಂಡೆಯವ್ರು ನಿಂತ್ಕೋತಾರೋ ಚೆಂಡೆಯವ್ರು ನಿಂತ್ಕೋತಾರೋ ಇಲ್ಲ ಯಾರು ಬರ್ತಾರೋ ಒಟ್ಟಲ್ಲಿ ಹೈಕಮಾಂಡ್ ಯಾರಿಗೆ ಹೇಳುತ್ತೆ ಅವ್ರಾಗ್ಬೇಕಷ್ಟೇ. ಅಲ್ಲ ಕಂದ್ರಾಮಯ್ಯನವ್ರೆ, ನೀವೇನೋ 3 ವರ್ಷ ಆಳ್ಬಿಟ್ಟು ಹೊಂಟೋಗ್ಬಿಟ್ರಿ. ಈಗ 2 ವರ್ಷ ಬಂಡೆಯವ್ರು ಬಂದವ್ರಲ್ಲ, ಇನ್ನು ಏನಾರ ಚೇಂಜ್ ಗಿಂಜ್ ಆದದ ಅಥವಾ 2 ವರ್ಷ ಅವರೇ ಇದ್ದಾರ? ಏಯ್, ನೀವು ಕೇಳೋದು ಹೆಂಗದೆ ಅಂದ್ರೆ ಬಂಡೆಯವ್ರು ಬರ್ತಾರ, ಇನ್ನೊಬ್ರು ಬರ್ತಾರ, ಇಲ್ಲ ಅಲ್ಲಿಂದ ಅಲ್ಪಸಂಖ್ಯಾತ ಮುಖ್ಯಮಂತ್ರಿ ಬರ್ತಾರ, ದಲಿತ ಮುಖ್ಯಮಂತ್ರಿ ಬರ್ತಾರ ಅಂತೆಲ್ಲ ಕೇಳೋದಕ್ಕೆ ಕ್ವಶನ್ ಇಲ್ಲ. ಎಲ್ಲ ಕಡೆ ಏಯ್, ಮಾತಾಡ್ತವ್ರೆ. ನಾವೇನ ಪಕ್ಷದವ್ರೇನಯ್ಯ ವರ್ಷಕ್ಕೆ 3 ಜನ CM ಚೇಂಜ್ ಮಾಡಕ್ಕೆ? ನಮ್ದು ಪಕ್ಷ ಗ್ಯಾರಂಟಿ ಪಕ್ಷ. ಅದರಿಂದ ಮುಂದೆ ಯಾರಾಗ್ತಾರೆ CM ಅವರೇ ಕಂಟಿನ್ಯೂ ಮಾಡ್ಕೊಂಡು ಎಂಡಿಂಗ್ ವರೆಗೂ ಹೋಯ್ತಾರೆ. ಅಲ್ಲ, ಈಗ ಬಂಡೆಯವರು CM ಆದ್ರಲ್ಲ, ನಿಮಗೆ ಖುಷಿ ಇದೆಯಾ ಇಲ್ಲ ನೋವಿದೆಯಾ? ಏಯ್ ನೋಡಯ್ಯ, ನಾನು ಸಂತೋಷವಾಗಿ ಆಲಿಂಗನ ಮಾಡ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿದ್ದೇನೆ. ಇನ್ನೊಂದು ಗೊತ್ತಾ, ನಾನು ಯಾವುದೇ ಡಿಮ್ಯಾಂಡ್ಗಳನ್ನ ಇಟ್ಟಿಲ್ಲ. ಮತ್ತೆ ನಿಮ್ಮ ಮಗನಿಗೂ ಡೆಪ್ಯೂಟಿ CM ಕೊಡಿ ಅಂತ ಕೇಳಿದ್ರಂತೆ. ಒಡತಿ ನೋಡು ಕಪಾಲ್ಕೆ ಹೊಡಿಯಲ್ಲ. ನೋಡಪ್ಪ, ಅರ್ಹತೆ ಇರೋರಿಗೆ ಕುಡಿ. ನನಗೆ ಅಲ್ಲಿ ನಿಮ್ಮ ಮಗನಿಗೆ CM ಕೊಡ್ತೀರಾ ಬೇಕಾಂತ ಕೇಳಿದ್ರು, ನಾನು ಬೇಡ ಅಂತ ಹೇಳಿದ್ದೀನಿ. ರಾಮಯ್ಯನವ್ರೆ, ರಾಜ್ಯದಲ್ಲಿ ಹೆಂಗೋ ಗುದ್ಬಿಟ್ಟು CM ಆದ್ರಿ, ಹಂಗೆ ಹೈಕಮಾಂಡ್ ಹೋಗಿದ್ರೆ ನೀವು PM ಕ್ಯಾಂಡಿಡೇಟ್ ನೀವು. ರಿಯಲಿ ಇಷ್ಟ ಆಗೋದೈತಲ್ಲ. ಯಾವ ಮಿನಿಸ್ಟ್ರು? ಪ್ರೈಮ್ ಮಿನಿಸ್ಟ್ರು. ಏಯ್ ನೋಡಯ್ಯ, ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇಲ್ಲ, ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಇಂಟ್ರೆಸ್ಟ್ ಇರೋದು. ನಾನು ಪಕ್ಷದಲ್ಲಿ ಸಕ್ರಿಯವಾಗಿ 2 ವರ್ಷಗಳ ಕಾಲ ನಾನು ಶಾಸಕರಾಗಿ ಕೆಲಸ ಮಾಡುತ್ತೆ. ಅಲ್ಲ, ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಲ್ಲಿ ಮತ್ತೆ ಎಲ್ಲಾ ಮೀಡಿಯಾಗಳಲ್ಲಿ ನೋಡ್ತಾ ಇದ್ರೆ ಅವರೆಲ್ಲ ಏನ್ ಹೇಳ್ತಾವ್ರ ಗೊತ್ತಾ? ಅಯ್ಯೋ, ರಾಮಯ್ಯನವರು ರಾಜಕೀಯಕ್ಕೆ ರಿಟೈರ್ಮೆಂಟ್ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ರಿಸ್ಕ್ ಇಲ್ದಾನೆ ರಸಕ್ ತಿನ್ಕೊಂಡು ಮನೇಲಿ ಇರ್ತಾರೆ ಅಂತ ಹೇಳ್ತಾವ್ರಲ್ಲ. ರಸ್ತಿನಕೇನ್ ಆಡ್ಮರಿ ಅಂದ್ಕೊಂಡ್ಬಿಟ್ಟಿದ್ಯಾ? ಅವ್ರು ಏನಿದ್ರು ನಾಟಿ ಕೋಳಿಯ ಜಡಿಯದೆಯ, ಮುದ್ದೆಯ ಉಣ್ಣದೆಯ, ಸೀಟಿಯ ಹೊಡಿತಾ ಇರೋದೆಯ. ಸೀಟ್ ಹೊಡಿತಾರೆ ಅಂತ ಹೇಳ್ತಾವ್ರಲ್ಲ ಜನ, ಅವ್ರಿಗೇನ್ ಹೇಳ್ತೀರಿ? ಅವ್ರು ಹೇಳ್ತಾರಪ್ಪ, ಎಲ್ಲರೂ ಏನಂತಾರೆ ಗೊತ್ತಾ, ಒಬ್ಬ ಹಳ್ಳಕ್ ಬಿದ್ರೆ ಆಳ್ಗೊಂದು ಕಲ್ಲು ಅಂತಾರಲ್ಲ, ಆ ಥರ ನಾವು ರಾಜೀನಾಮೆ ಕೊಟ್ಟಿಟ್ಕೆ ರಾಮಯ್ಯನವರದ ಮುಗಿದ ಅಧ್ಯಾಯ ವಿದಾಯ. ಇನ್ನು ಮೈಸೂರಲ್ಲಿ ರೆಸ್ಟ್ ಮಾಡ್ತಾರೆ, ಹಣ್ಣು ತಿಂತಾರೆ, ನಾಟಿ ಕೋಳಿ ತಿನ್ಕೊಂಡು ಶೀಟಿ ಹೊಡಿತಾರೆ, ಆದಷ್ಟು ಹೇಳ್ಬೋದು. ಆದರೆ ಹೈಕಮಾಂಡ್ ಏನು ಹೇಳಿದೆ ಅಂದರೆ, ಸರ್ಕಾರ ಕೈ ಪಕ್ಷ ಸುಭದ್ರವಾಗಿ ನಡೆಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಅಧಿಕಾರ ಕೊಟ್ಟಿರ್ಬೋದು, ಆದರೆ ಕೆಲವೊಂದು ರಿಮೋಟ್ಗಳು ನಮ್ಮ ಹತ್ರ ಇದೆ. ಅಂದರೆ ಹೈಕಮಾಂಡ್ ಹೇಳಿದೆ ನೀವಿರಲೇಬೇಕು ಅಂತ. ನಾನು ರಾಜೀನಾಮೆ ಕೊಟ್ಬಿಟ್ಟು ನನಗೆ ಬೇಡಪ್ಪ ಇದು ಅಂತ ಹೇಳಕ್ ಹೋದೆ. ಆದರೆ ಅವ್ರು ಹೇಳಿದ್ರು, ನೀವು ರಾಜೀನಾಮೆ ಕೊಟ್ಟಿದ್ರೂ ನೀವೊಂದು ಪವರ್ ಹೌಸ್, ನೀವು ಜೊತೆಗಿರಲೇಬೇಕು. ಇನ್ನು 2 ವರ್ಷಗಳ ಕಾಲ ಜೊತೆಗಿರಬೇಕು. ಅದಾದಮೇಲೆ 2028ಕ್ಕೂ ನಿಮ್ಮ ಅಧ್ಯಕ್ಷತೆಯಲ್ಲಿ ಎಲೆಕ್ಷನ್ ಅಂತ. ಮುಂದೆ ಏನಾಯ್ತು ನೋಡೋಣ. ಅಲ್ಲ, ಬಂಡೆಯವ್ರೇನ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಂಡು ನಿಮ್ಮ ಮಾತುಗಳನ್ನೇ ಕೇಳ್ತೀನಿ ಅಂತ ಹೇಳ್ತಾವ್ರೆ. ಮುಂದಕ್ಕೂ ನಿಜವಾಗ್ಲೂ ಕೇಳರೆ? ನೋಡಯ್ಯ, ನೋಡಯ್ಯ ನೋಡಮ್ಮ ಏಯ್ ಒಳತಿ ನೋಡು ಕಪಾಲ್ಕೆ ಅಂತ ನಾನು ಹೇಳಲ್ಲ. ನೋಡಮ್ಮ, ಈಗ ಪಕ್ಷ ಯಾರೊಬ್ರದ್ದು ಅಲ್ಲ, ಯಾರ್ದು ಅಲ್ಲ, ನಂದು ಅಲ್ಲ, ಬಂಡೆಯವ್ರದ್ದು ಅಲ್ಲ, ಯಾರ್ದು ಅಲ್ಲ. ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಹೈಕಮಾಂಡ್ ತೀರ್ಮಾನ. ಆದ್ರಿಂದ ನಾಳೆ ನಮ್ಮ ಮಾತು ಕೇಳ್ತಾರೆ, ಇವ್ರ ಮಾತು ಕೇಳ್ತಾರೆ ಅದಕ್ಕೆ ನಾನು ಪಕ್ಷದ ಹೈಕಮಾಂಡ ಇಲ್ಲ ಅವ್ರ ಪಕ್ಷದ ಹೈಕಮಾಂಡ್. ಅವ್ರಿಗೆ ಏನ್ ಕೆಲಸ ವಹಿಸ್ಯಾರೆ 2 ವರ್ಷಗಳ ಕಾಲ ಮಾಡ್ತಾರೆ, ಒಳ್ಳೆ ಆಡಳಿತ ಕೊಡ್ತಾರೆ. ಕೊಡ್ಲಿ, ನಾವು ಹಿಂದ್ಗಡೆ ನಿಂತ್ಕೊಂಡು ವಸ್ತು ಅನ್ಬೇಕು. ಇನ್ನು 2 ವರ್ಷ ಆದ್ಮೇಲೆ ನಿಮ್ ಪಕ್ಷನೇ ಅಧಿಕಾರಕ್ಕೆ ಬರ್ತದೆ ಅಂತ ನಿಮ್ಗೆ ಅನ್ಸತ್ತಾ? ಈಗ ನೀನು ಜ್ಯೋತಿಷಿ ನಂಬ್ತಿಲ್ವನಪ್ಪ? ನಂಬ್ತೀನಿ. ಮತ್ತೆ 3 ದಿನದಿಂದ ಕೂತ್ಕೊಂಡು ಟಿವಿ ಮುಂದೆ ಹೇಳ್ತಾವ್ರಲ್ಲ ಜ್ಯೋತಿಷಿಗಳು, ಇನ್ನು ಮುಂದಿನ 8 ವರ್ಷಗಳ ಕಾಲ ಬಂಡೆಯವರೇ CM. ಅವ್ರನ್ನ ಅಲ್ಲಾಡ್ಸಕ್ಕಾಗಲ್ಲ, ಬದಲಾಯಿಸಕ್ಕಾಗಲ್ಲ, ಬಗ್ಸಕ್ಕಾಗಲ್ಲ, ಕುಗ್ಸಕ್ಕಾಗಲ್ಲ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು 2035 ಅವರೇ ಮುಖ್ಯಮಂತ್ರಿ. ಈಗ ಇನ್ನು ಮುಂದಕ್ಕೂ ನಿಮ್ ಪಕ್ಷನೇ ಬರುತ್ತೆ. ಆಗ್ಲೂ ಬಂಡೆಯವರೇ CM ಆಯ್ತಾರ ಇಲ್ಲ ಬೇರೆಯವ್ರು ಬರ್ತಾರ? ರಾಮಯ್ಯನವ್ರು ಇಲ್ಲ ಅಂತಂದ್ರೆ ಕೈ ಪಕ್ಷ ಬರಲ್ಲ, ಧೂಳಿಪಟ ಆಗ್ಬಿಡ್ತದೆ ಅಂತ ಜನಗಳು ಮಾತಾಡ್ತಾವ್ರೆ, ಅಪೋಸಿಟ್ ಪಾರ್ಟಿ ಅವ್ರು ಮಾತಾಡ್ತಾವ್ರೆ. ಇದಕ್ಕೆ ನೀವೇನ್ ಹೇಳ್ತೀರಾ?
ನೀವು ವಿಸಲ್ ಹೊಡಿತಾ ಇರೋದು ನೋಡಿದ್ರೆ ಯಾಕೋ ಇನ್ನೊಂದು 2-3 ತಿಂಗಳಲ್ಲಿ ನೀವೇ ಕುರ್ಚಿ ಮ್ಯಾಕ್ ಹೋಗಂಗಿದ್ದೀರಿ. ಅನಿಸ್ತದೆ. ಏಯ್ ಅವೆಲ್ಲ ಏನು ಇಲ್ಲ. ನಾನು ಉನ್ಮಾದವಾದಾಗ, ಉದ್ರೇಕವಾದಾಗ, ನಾನು ಕುಗ್ಗದಾಗ, ಹಿಗ್ಗದಾಗ ಎಲ್ಲದಕ್ಕೂ ನಾನು ಸೀಟಿ ಬಜಾಯಿಸ್ತೀನಿ. ಅಂದರೆ ಮನುಷ್ಯಗೆ ಒಂದು ರೀತಿ ನೆಮ್ಮದಿ. ಆಮೇಲೆ ನಿಮ್ಗೆ ಅತಿ ಖುಷಿ ಆಗ್ಬಿಟ್ಟಾಗ ಒಂದು ಸ್ಟೆಪ್ ಬೇರೆ ಹಾಕ್ತಿರಲ್ಲ, ಅದೊಂದು ಸ್ಟೆಪ್ ಹಾಕಿ ನೋಡಿದ. ಹಾಕ್ಬಿಡಮ್ಮ ಒಂದ್ಸರಿ. ಅಲ್ಲ, ಮುಖ್ಯಮಂತ್ರಿ ಸೀಟಿಂದ ಇಳಿಬೇಕಾದ್ರೆ ಎಲ್ಲ ಗೋಳಾಡೋದು ನೋಡಿದ್ದೀನಿ, ಗೊಳೋನ್ನ ನೋಡಿದ್ದೀನಿ. ಅಲ್ಲ, ನಿಮ್ಮ ಮುಖದಲ್ಲಿ ಒಂಚೂರು ಕೋಪ ಇಲ್ಲ ಸರ್. ಅಧಿಕಾರನೂ ಕೊಟ್ಬಿಟ್ರಿ, ಸೀಟಿಂದ ಇಳಿದು ಬಿಟ್ರಿ. ಈಗ ನೋಡಿದ್ರೆ ಸೀಟಿ ನೋಡಿತೀರಿ, ಸ್ಟೆಪ್ ಹಾಕ್ತಿದ್ರಿ. ಏನಿದು ಒಳಮರ್ಮ? ಏಯ್ ಒಳಮರ್ಮ ಏನೂ ಇಲ್ಲ ನೋಡಯ್ಯ. ಕೆಲವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಾಗ ಗುಳೋ ತತ್ಕೊಬಿಟ್ಟು ಅಧಿಕಾರವನ್ನ ಬಿಟ್ಕೊಡ್ತಾ ಇದ್ದೇನೆ. ಇನ್ನು ಕೆಲವರು ಕಣ್ಣೀರು ಸುರಿಸಿದ್ದಾರೆ ಧಾರಾಕಾರವಾಗಿ. ನಾನು ಕೋಪ ಮಾಡ್ಕೊಂಡಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ, ದೂಷಣೆ ಮಾಡಿಲ್ಲ, ನುಡಿದಂತೆ ನಡೆದಿದ್ದೇವೆ. ಅಂದ್ರೆ ನಾನು ಯಾವತ್ತೂ ಅಷ್ಟೇ ತೆರೆದ ಪುಸ್ತಕ. ನನ್ನ ವೃತ್ತಿ ಜೀವನದಲ್ಲಿ ಯಾವುದು ಮುಚ್ಚುಮರೆ ಇಲ್ಲ. ಆದ್ರಿಂದ ನಾನು ಖುಷಿಯಾಗಿದ್ದೇನೆ, ಸಂತೋಷವಾಗಿದ್ದೇನೆ. ನಾನೊಂಥರ ಕ್ಲಾಸ್ಗೆ ಕ್ಲಾಸ್, ಮಾಸ್ಗೆ ಮಾಸ್ ಮಾಸ್. ಟೋಟಲಿ ಐ ಆಮ್ ದ ಬಾಸ್. ಕಾಸಿಗೂ ಮಾಸಿಗೆ ಬಾಸ್. ಇಲ್ಲಿ ಕುರ್ಚಿ ಇಲ್ಲ ಅಂದ್ರೆ ನೀವೇ ಬಾಸ್. ಏಯ್ ನೋಡು ಕಪಾಲ ನೋಡ್ರಪ್ಪ, ನಾನು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿಲ್ಲ, ಇಲ್ಲ ಐಷಾರಾಮಿ ಕುಟುಂಬದಿಂದ ಬಂದಿಲ್ಲ. ನಾನು ಸಾಮಾನ್ಯವಾದಂತ ಹಳ್ಳಿಗಾಡಿಂದ ಬಡ ಕುಟುಂಬದಿಂದ ಬಂದಂತವನು. ನಾನು ಶಾಸಕನಾಯ್ತೀನಿ, ಸದಸ್ಯನಾಯ್ತೀನಿ, ಮುಖ್ಯಮಂತ್ರಿ ಆಯ್ತೀನಿ. ಒಂದು 15 ಬಾರಿ ಹೆಚ್ಚು ಹಣಕಾಸು ಆಯವ್ಯಯ ಪಟ್ಟಿನ ಮಂಡಿಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲವೂ ಕೂಡ ಶ್ರಮದಿಂದ ಆಯ್ತು. ಅದಕ್ಕೆ ನಾನು 6 ಕೊಟ್ರೆ ಇಗ್ಗಲ್ಲ, 3 ಕೊಟ್ರೆ ಕುಗ್ಗಲ್ಲ. ನಾನು ಯಾವಾಗ್ಲೂ ಒಂದೇ ತರ. ಐ ಆಮ್ ಆಲ್ವೇಸ್ ಕಿಂಗ್. ಎಲ್ಲರ ತರ ಅಯ್ಯೋ ಅಧಿಕಾರ ಒಟ್ಟಾಯ್ತು ಬಾಯಿ ಮುಚ್ಚನೆ ಸಾಕು ಅನ್ಕೊಂಡು ಹೇಳ್ತಾರಲ್ಲಪ್ಪ. ಹಂಗಳಲ್ಲ, ನಮ್ದೇನಿದ್ರು ಚಾಮರಾಜಪೇಟೆ ಸ್ಟೈಲ್. ಕಂಜಾಜೇಶ್ವರರ್ ಅಧಿಕಾರ ಇಲ್ವಾ? ಕಂಜಾಜೇಶ್ವರರ್ ಅಧಿಕಾರ ಕೊಟ್ರ ಕಂಜಾಜೇಶ್ವರರ್. ಈ ತರ ನಾವು ನೀವೇನೋ ಇಳ್ದು ಬಂದ್ಬಿಟ್ರಿ. ನಿಮ್ ಹಿಂಬಾಲಕರಿದ್ರಲ್ಲ ಶಾಸಕರು, ಪಾಪ ಗುಳು ಅಂತ ಹೇಳ್ತಾ ಇದ್ರು. ಅವ್ರು ನೋಡ್ಬಿಟ್ಟು ನಾನು ಗುಳು ಅಂತ ಹತ್ಬಿಟ್ಟೆ ಕದ್ರಮ್ಮನವರೇ. ನೋಡಯ್ಯ ಅಲ್ಲ ನೋಡಮ್ಮ. ಏಯ್ ಕೇಳಿಸ್ಕೊಳ ಇಲ್ಲಿ ನೋಡಪ್ಪ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ತಕ್ಷಣ ಸುತ್ತಮುತ್ತಲಿರೋರೆಲ್ಲ ಅಳಕ್ ಶುರು ಮಾಡ್ಬಿಟ್ರು. ಸಚಿವರು ಹೊಡ್ತರು. ಅದರಲ್ಲೂ ಯಾವಾಗಲೂ ಚಿಕ್ಕಬಳ್ಳಾಪುರದ ಮಗ ಒಂದ್ ಹೇಳ್ತಾರೆ ಮಗ ಅಂತ ಬಾಯಿ ಬಿಟ್ರೆ ಬಂಡಿಗಿಡು ಅಂತ ಕಿರ್ಚಾಡ್ತಿರಲ್ವಾ ಚಿಕ್ಕಬಳ್ಳಾಪುರದ ಮಗ. ಅಲ್ಲ, ಎಲ್ಲ ಹೋಗಿ ಮೈಕ ಬಾಯಿಗೆ ತುರ್ಕುದ್ರುವೆ ಪಾಪ ಯಾಕ ಬೇಕಾ ಅಂತ ಒಂದು ಮಾತು ತುಟಿ ಪಿಟಿ ಕನ್ಲಿಲ್ಲ. ಯಾಕೆ ಮಾತಾಡ್ಲಿಲ್ಲ ಅವರು? ಫೀಲಿಂಗ್. ಆಮೇಲೆ ನಮ್ಮ ಲಡ್ಡು ಅವರು ಒತ್ತಿದ್ದಾರೆ. ದೊಡ್ಡ ದೊಡ್ಡ ಹಿರಿಯ ಶಾಸಕರು, ಸಚಿವರು, ನಮ್ಮ ಪಕ್ಷದವರಲ್ಲದೆ ಬೇರೆ ಪಕ್ಷದವರು ಕೂಡ ಹತ್ತಿದ್ದಾರೆ ನನ್ನ ಬಗ್ಗೆ. ಅವ್ರು ಇರ್ಬೇಕಿತ್ತು. ವಿರೋಧ ಪಕ್ಷದವರು ಅಂತ ಹತ್ತಿದಾರ. ವಿರೋಧ ಪಕ್ಷದವ್ರು ಹೇಳವ್ರೆ, ಈ ಪಕ್ಷದಲ್ಲಿ ಇವ್ರು ಇರ್ಬೇಕಿತ್ತು. ಇವ್ರು ಹೋದ್ಮೇಲೆ ನಮ್ಮ ಜಯ ಸುಲಭ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಒಟ್ಟೋದ್ರು ಅನ್ನೋ ಮಾತುಗಳನ್ನ ಆಡಿರೋದ ಕೇಳಿದೀನಿ, ಹತ್ತದ್ನ ನೋಡಿದೀನಿ. ಅಲ್ಲ, ಅವ್ರು ಅನ್ಕೊಂಡವ್ರಲ್ಲ, ನೀವ್ ಇಳಿದು ಹೊಂಟೋದ್ರಿ, ನೀವಿದ್ರು ಮಾತ್ರ ಕೈ ಪಕ್ಷ ಇರುತ್ತೆ, ಇಲ್ಲ ಅಂದ್ರೆ ಧೂಳಿಪಟ ಅಂದವ್ರೆ. ಈಗ ವಿರೋಧ ಪಕ್ಷದವರೆಲ್ಲ ಖುಷಿಯಾಗಿ ಹಾಲು ಕುಡ್ದಿರ್ತಾರೆ. ರಾಮಯ್ಯನವರು ಕೊಟ್ಬಿಟ್ರು ರಾಜೀನಾಮಿನ. ಇನ್ನು ಅಲ್ಲೋಲ ಕಲ್ಲೋಲ ಸರ್ಕಾರ ಅಲ್ಲಾಡೋಗುತ್ತೆ, ಉಂಟೋಗುತ್ತೆ, ನಮ್ಮ ಪಕ್ಷ ಬರುತ್ತೆ ಅಂತ ಹೂ ಪಕ್ಷದವರು, ತೆನೆ ಪಕ್ಷದವರು ಏನು ಹಾಲು ಕುಡ್ದಾಗ ಸಂತೋಷ ಪಟ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಮತ್ತೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಕೊಟ್ಟಿದ್ದೇನೆ, ನನ್ನ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಕೈ ಪಕ್ಷ ಜೊತೆಗೆ ಇರ್ತೇನೆ. 2028ಕ್ಕೂ ನಮ್ಮ ಪಕ್ಷ ತರ್ತೇನೆ.
ಐ ಆಮ್ ದ ಸ್ಟ್ರಾಂಗ್ ಲೀಡರ್, Yes. ಬಾಸ್ ಲೀಡರ್. ಎಸ್ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು ಕರ್ನಾಟಕದಲ್ಲಿ? ಯಾರು ಅದೇ ಯಾರು ಏ ಯಾರಪ್ಪ? ಅದೇ ನೀವೇ ಏ ಯಾರಪ್ಪ? ನೀವೇ ಯಾರಪ್ಪ? ನೀವೇ ನಾನೇ ನಾನೇ ನಾನೇ. ನಾನೇ 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 3 ಟೈಮ್ ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ಅನ್ನಭಾಗ್ಯ ಕೊಟ್ಟವ್ರು ಯಾರು? ಯಾರು? ನಾನು. ಆಮೇಲೆ ಉಚಿತವಾಗಿ ನಿನ್ನಂತ ಹೆಣ್ಣು ಮಕ್ಕಳಿಗೆ ಅವರು ಫ್ರಿಜ್ ತಗೊಳ್ಳಿ, ಮೊಬೈಲ್ ತಗೊಳ್ಳಿ, ಗ್ರಂಥಾಲಯ ಮಾಡ್ಕೊಳ್ಳಿ, ಶೌಚಾಲಯ ಮಾಡ್ಕೊಳ್ಳಿ, ಮಂಚ ತಗೊಳ್ಳಿ, ಮೇಕಪ್ ಕಿಟ್ ತಗೊಳ್ಳಿ ಅಂತೇಳಿ 2,000 ರೂಪಾಯಿ ಕೊಟ್ಟವ್ರು ಯಾರು? ಯಾರು ನಾನು. ಮನೆ ಮನೆಗೂ ಜ್ಯೋತಿ ಕೊಟ್ಟು ಕರೆಂಟ್ ಬಿಲ್ ನ ಉಳಿಸಿ ಮನೆ ತುಂಬಾ ಬೆಳಕಾಗಲಿ ಅಂತ ಬೆಳಕು ಕೊಟ್ಟವ್ರು ಯಾರು? ಯಾರು? ಒಳಕ್ಕೆ ನೋಡು ಕಪಾಲ್ಕೆ. ನೀವೇ ನಾನೇ. ಹೇಳ್ಬೇಕು ನೀವು, ಗೊತ್ತಾಯ್ತಲ್ಲ? ನೀವೇ ಓ ಸರ್, ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಭಾಳ ಆಸೆ ನನಗೆ. ಆದ್ರೆ ಏನು ಮಾಡೋದು ಟೈಮ್ ಇಲ್ಲ. ನೋಡಿ, ನೆಕ್ಸ್ಟ್ ವೀಕೆಂಡ್ ವಿತ್ ಸೋಮೇಶ ಅಂತ ಮಾಡ್ತಾ ಇದ್ದೀನಿ. ನೀವು ಬಂದ್ಬಿಟ್ಟು ನಿಮ್ಮದು ಎಲ್ಲ ಚರಿತ್ರೆ ಅಲ್ಲಿ ಹೇಳ್ಬಿಟ್ರೆ ಭಾಳ ಖುಷಿ ಆಗೋಯ್ತದೆ ಯಾಕೆ ಸರ್. ನಿನ್ನೆಷ್ಟಲ್ಲೇ ಮಾಡ್ಬಿಡು. ಅಯ್ಯೋ ವೀಕೆಂಡ್ ವಿತ್ ಗೊಬ್ಬರ ರಾಮಯ್ಯನವರ ಅಬ್ರ ಅಂತ. ಹಂಗ ಬನ್ನಿ ಹಂಗಾರೆ. ಏಯ್, ನನಗೆ ಸ್ವಲ್ಪ ಕೆಲ್ಸಗಳದೆ, ಅದೊಂಚೂರು ಮಾಡ್ಬೇಕು. ಬರ್ತೀನಿ ಕಪ್ಪ, ಬರ್ತೀನಿ ಕಮ್ಮ. ರಾಮಯ್ಯನ ನಿನ್ನ ನಂಬಿದೆ, ಜಗವೆಲ್ಲ ನಿನ್ನೆ ನಂಬಿದೆ, ಜಗ ಮುಖಗತೆ ನಂಬಿದೆ ಅಂತೆ. ಅಲ್ಲ ಕಲ ಮೊಮ್ಮಗನೇ, ರಾಮಯ್ಯನವ್ರ ಏನಾದ್ರು ಕೇಳಮ್ಮ ಅಂತಂದ್ರೆ ಈಗಾಗಲೇ ಬೇಜಾರಲ್ಲ ಅವ್ರೆ. ಅವ್ರ ಬಗ್ಗೆ ಏನಾರ ಬೇರೆ ಕೇಳನ ಬೇರೆಯವ್ರು ಯಾರಾದ್ರು ಇದ್ರೆ ಕರ್ಸ್ಲ ಮಗನೇ.